ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಒಂದಾನೊಂದೂರಲ್ಲಿ ಒಬ್ಬ ರಾಜನಿದ್ದನು. ಈ ಮೂರು ಕನ್ನಡದ ಹೆಮ್ಮೆಯ ಧ್ವನಿಗಳು ಇವತ್ತು ಕನ್ನಡದ ಹೆಮ್ಮೆಯನ್ನ ಇಲ್ಲಿ ಸಂಭ್ರಮಿಸಿದ್ದಾರೆ. ಈ ಶಿವರಾಜ್ಯೋತ್ಸವದಲ್ಲಿ ಶಿವಣ್ಣನ ಉತ್ಸವವನ್ನ ಒಂದು ತೇರಲ್ಲಿ ಕೂರ್ಸಿ ಮೆರೆಸ್ತಾರೆ ನೋಡಿ ಸರ್. ಆ ತರ ಮೆರೆಸಿದ್ರಿ. ನೀವು ಮೂವರಿಗೂ ಥ್ಯಾಂಕ್ ಯು. ಯುವರಾಜನೇನು ರಾಜವಂಶದವನು ಅಂದ್ರೆ ಎಷ್ಟು ಸುಂದರವಾಗಿ ಆ ಒಂದು ಬೆಂಚಲ್ಲಿ ಅಣ್ಣನ ಕೂರಿಸಿ ಒಬ್ರಾದ್ಮೇಲೆ ಒಬ್ರು ಬಂದು ಅವ್ರಿಗಾಗಿ ಹಾಡನ್ನ ಹಾಡಿದ್ದು, ರಥದಲ್ಲಿ ಶಿವನನ್ನ ಕೂರಿಸಿ ಆ ಶಿವನಿಗೆ ಹಾಡಿನ ಅರ್ಚನೆಗಳಾಯ್ತು. ವಿಪಿ ಸರ್ ಅಷ್ಟೇ ಮೇಡಮ್, ನಮ್ಮ ಎಲ್ಲ ಭಾವನೆನ ಆ ಪದಗಳಲ್ಲೇ ನಾವು ಹೇಳ್ಬಿಟ್ಟಿದೀವಿ. ನೀವು ಹೇಳಿದ್ರಿ ಹೆಮ್ಮೆಯ ಧ್ವನಿ, ಕನ್ನಡದ ಹೆಮ್ಮೆಯನ್ನು ಇವತ್ತು ಇಲ್ಲಿ ನಾವು ಕೊಂಡಾಡಿದ್ದೀವಿ ಅಂತ. ಅಣ್ಣ ಯಾವಾಗಲೂ ಹೇಳ್ತಿರುವಂಥ ಮಾತು, ಅವರ ಮನೆತನದ ಮಾತು, ಅಭಿಮಾನಿ ದೇವರುಗಳೇನಿದ್ದಾರೆ ಅವರೆಲ್ಲರ ಆಶೀರ್ವಾದ ಇವತ್ತು ಅಣ್ಣ ಆರೋಗ್ಯಕರವಾಗಿ ನಮ್ಮ ನಡುವೆ ಇದ್ದಾರೆ. ಈ ಪಯಣ ಹೀಗೆ ಮುಂದುವರಿಯುತ್ತೆ. ನಾವು ಅವ್ರಿಗೆ ಹಾಡ್ತಾನೇ ಇರ್ತೀವಿ, ಅವರು ಸರಿಗಮಪಾಗಿ ಬರ್ತಾನೆ ಇರ್ತಾರೆ, ಡಾನ್ಸ್ ಮಾಡ್ತಾರೆ, ನಗ್ತಾರೆ, ಹಾಡ್ತಾರೆ. ಈ ಪಯಣ ನಿಲ್ಲದು, ಎಂದೂ ಕೂಡ ನಿಲ್ಲದು. ಇದು ಸತತವಾಗಿ ಸಾಗುವ ಪಯಣ. ಸೊ ಇದೇ ರೀತಿ ಸಾಗ್ತಾ ಇರ್ಲಿ ಅಂತ ಭಗವಂತನ ಪ್ರಾರ್ಥಿಸೋಣ. ಅರ್ಜುನ್ ಸರ್, ಈ ಪ್ರೀತಿ ಏನು ಎಲ್ಲರೂ ಅಣ್ಣನ್ ಕೊಡ್ತಾ ಇದಾರೆ, ಈ ಪ್ರೀತಿ ಯಾವುದೂ ತೋರಿಕೆಯ ಪ್ರೀತಿ ಅಲ್ವೇ ಅಲ್ಲ ಮೇಡಮ್. ಎಲ್ಲವೂ ಆತ್ಮನಿಂದ ಬಂದಿರೋ ಪ್ರೀತಿ. ಎಲ್ಲವೂ ವಾಲಂಟ್ರಿ ಆಗಿ ಮಾಡಬೇಕು, ಇನ್ನೂ ಮಾಡ್ಬೇಕು, ಎಷ್ಟು ಮಾಡಿದ್ರು ಕಮ್ಮಿನೇ, ಇನ್ನೂ ಮಾಡ್ಬೇಕು ಅಂತಾನೆ ಅನಿಸ್ತಾನೆ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣ, ನೀವು ಇಲ್ಲಿರೋದಕ್ಕೆ ಆ್ಯಂಡ್ ಇಷ್ಟು ಅವಕಾಶಗಳು ನನಗೆ ಸಪ್ರೇಟಾಗಿ ಕೊಟ್ಟಿದ್ದಕ್ಕೆ. ಆ್ಯಂಡ್ ನಿಮ್ಮ ವ್ಯಕ್ತಿತ್ವ ನಮಗೆಲ್ಲ ಮಾದರಿ ಅಣ್ಣ. ಥ್ಯಾಂಕ್ ಯು ಸೋ ಮಚ್. ಅಂದರೆ ಈ ಎಪಿಸೋಡ್ ಸ್ಟಾರ್ಟ್ ಆಗೋದಕ್ಕೆ ಮೊದಲು ಒಂದು ಇಷ್ಟು ಪ್ರಮಾಣದ ಅಭಿಮಾನಿಯಾಗಿದ್ದೆ. ಇವರ ಒಂದು ಸಾಮೀಪ್ಯ ಇಲ್ಲಿ ಬಂದು ಒಂದಷ್ಟು ಕಾಲ ಕಳೆದ ನಂತರ ಈಗ ಹೇಗಾಗಿದೆ, ಇಲ್ಲಿರೋದು ಇಲ್ಲಿ ಹೋಗ್ಬಿಟ್ಟಿದೆ. ಸೊ ಹಾಗಾಗಿ ಈ ಹಾಡುಗಳ ಗುಚ್ಛ ಆ ಒಂದು ಅಭಿಮಾನಕ್ಕೆ ಇವರಿಗೆ ಸಮರ್ಪಣೆ ಅಷ್ಟೇ. ಆ್ಯಂಡ್ ವೆರಿ ಫ್ಯೂ ಪೀಪಲ್ ಈ ಥರ ಹುಟ್ಟೋದು, ಈ ಎನರ್ಜಿ ಇರ್ಬೋದು, ಈ ಒಂದು ಸಣ್ಣ ಟೆಸ್ಟ್ ಥರ ಬಂದು ಹೋಯಿತು. ಸೊ ಈಗ ನನಗೇನು ಅನ್ಸುತ್ತೆ ಅಂದರೆ ಇದು ಅತಿಶಯೋಕ್ತಿ ಅಲ್ಲ. ಫಾರ್ ಎಕ್ಸಾಂಪಲ್ ನಾನು ಹೇಳೋದು, ಈಗ ನಮ್ಮ ಅಮಿತಾಬ್ ಬಚ್ಚನ್ ಸರ್ ಒಂಥರ ನ್ಯಾಷನಲ್ ಐಕನ್ ಥರ ಹೀ ಈಸ್ ಪರ್ಫಾರ್ಮಿಂಗ್ ಆ್ಯಂಡ್ ಈಸ್ ದೇರ್. ನನಗೇನು ಅನ್ಸುತ್ತೆ ಅಂದರೆ ನಮ್ಮ ಶಿವಣ್ಣನೂ ಅದೇ ಥರ ಹಿ ಶುಡ್ ರೈಟ್ ದೇರ್ ಆಸ್ ಅನ್ ಐಕನ್. ಆ್ಯಂಡ್ ನಮ್ಮೆಲ್ಲರ ಪ್ರೀತಿಯ ಹಾರೈಕೆ, ಶುಭಾಶಯಗಳು ಮತ್ತು ಶುಭ ಹಾರೈಕೆಗಳು ಸದಾ ಅವ್ರಿಗಿರುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೋ ನೈಸ್ ಅಣ್ಣ. ಈ ನಾದದ ಅಭಿಷೇಕ ನಿಮ್ಗೆ ಹೇಗೆ ಅನಿಸ್ತು ಅಣ್ಣ? ಇಟ್ ವಾಸ್ ಫ್ಯಾಂಟಾಸ್ಟಿಕ್. ಎಲ್ಲ ನನ್ನ ಫೇವ್ರೆಟ್ ಸಾಂಗ್ಸ್. ರಾಜೇಶ್ ಅವ್ರಿಗೆ ಹೇಳ್ತಾ ಇದ್ದೆ ಎಷ್ಟು ಚೆನ್ನಾಗಿ ಹಾಡಿದ್ರಿ ಹಾಡು. ಎಷ್ಟು ವೆರೈಟಿ ಇತ್ತು ನೋಡಿ, 3 ಸಾಂಗ್ಲುವೆ 3 ವೆರೈಟಿ, 2 ಡ್ಯುಯೆಟ್, ಒಂದು ಎಮೋಷನಲ್ ಸಾಂಗ್. ಬಟ್ ರಾಜೇಶ್ ಅವ್ರು ಹಾಡಿದ ಹೇಳ್ತಿದ್ದೆ ನಾನು ಐ ಯೂಸ್ ಟು ಫಾಲೋ, ಬಿಕಾಸ್ ಸಿಂಗರ್ ಎಷ್ಟು ಇಂಪಾರ್ಟೆಂಟ್ ಆಗ್ತಾರೆ ಅಂದರೆ ಹಾಡ್ಬೇಕಾದ್ರೆ ಅವರು ಕೊಡೋವಂಥ ಒಂದು ಗ್ಯಾಪ್ಸ್, ಭಾವನೆಗಳು ಎಕ್ಸಾಕ್ಟ್ ಬಂದ್ಬಿಡ್ತಾರೆ. ಎಷ್ಟೋ ಚೈತ್ರಗಳಲ್ಲಿ ತಾರೆ ನಾರೆ ನಾನೇ, ತಾರೆ ನಾರೆ ನಾರೆ ನಾ, ಅದು ಮಾಡ್ಬೇಕು. ಎಷ್ಟೋ ಚೈತ್ರಗಳಲ್ಲಿ ತಾರೆ ನಾರೆ ನಾನೇ, ತಾರೆ ನಾನೇ ನಾರನ ಆ ಒಂದು that things are only singer will know. ರಾಜೇಶ್ ಅವ್ರು ಚೆನ್ನಾಗಿ, ಅದು ನನಗೆ ತುಂಬಾ ಫೇವ್ರೆಟ್ ಸಾಂಗ್. ಒಂದು ಮೂಮೆಂಟ್ ಮಾಡ್ತಿದ್ರು ಆ ಹಾಡು. ಮೈ ಗಾಡ್, ದಟ್ ಒನ್. ನಮ್ಮ ಇನ್ನೊಂದು ಮೂಮೆಂಟ್ ಹಿಂಗ್ ಬರ್ತಾ ಇರುತ್ತೆ, ಮೈ ಗಾಡ್, ದಟ್ಸ್ ವಾಟ್ ಸಿಂಗರ್ ಕೊಟ್ಟಾಗ ಆರ್ಟಿಸ್ಟ್ಗಳು ಅದು ಈಸಿ ತಗೋತಾರೆ. ಸಿಂಗರ್ ಇಸ್ ಈಕ್ವಲಿ ಇಂಪಾರ್ಟೆಂಟ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.